ಈ ರೀತಿಯಂತಹ ಜನ್ಮಗಳು ಒಂದಲ್ಲ ಅನೇಕ ಜನ್ಮಗಳು ಮನುಷ್ಯನಿಗೆ ಬರ್ತಾನೇ ಇರುತ್ತೆ. ಬೇರೆ ವಿಷಯಗಳ ಬಗ್ಗೆ ನಾವು ಚಿಂತನೆ ಮಾಡದೇ ಇರುವುದರಿಂದ, ನಮ್ಮ ಗಮನ ಪೂರ್ತಿ ಇದರಲ್ಲೇ ಇರುವುದರಿಂದ ಇದು ಬಿಟ್ಟು ನಮಗೆ ಯಾವುದೂ ಕಾಣಿಸ್ತಾ ಇಲ್ಲ. ವಾಸ್ತವವಾಗಿ ಆತ್ಮನಿಗೆ ಬರುವಂತಹ ಜನ್ಮ ಮರಣ ಪ್ರವಾಹ ಅನ್ನೋದು ತುಂಬಾ ದೊಡ್ಡದು. ವಿಸ್ತಾರವಾದಂತಹ ಪ್ರಪಂಚದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತಾನೆ ಒಬ್ಬ ಮನುಷ್ಯ. ಅವನಿಗೆ ಇದು ಪ್ರಪಂಚ. ಒಂದು ಸಣ್ಣ ಪಾತ್ರೆಯಲ್ಲಿ ನೀರಿರುತ್ತೆ, ಆ ನೀರಿನೊಳಗೆ ಒಂದು ಮೀನಿರುತ್ತೆ. ಆ ಮೀನಿನ ಪ್ರಪಂಚ ಅದರೊಳಗೆ, ಯಾಕಂದ್ರೆ ಅದಕ್ಕೆ ಅದು ಮಾತ್ರವೇ ಕಾಣಿಸ್ತಾ ಇದೆ, ಅದು ಬಿಟ್ಟರೆ ಬೇರೆ ಯಾವುದೂ ಕಾಣಿಸ್ತಾ ಇಲ್ಲ. ಅದೇ ರೀತಿ ಮನುಷ್ಯನ ಒಂದು ದೃಷ್ಟಿ ಈ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹ, ನಮ್ಮ ಶಾಸ್ತ್ರಗಳಲ್ಲಿ ನಮ್ಮ ಪರಂಪರೆಯಲ್ಲಿ ಹೇಳಿರ್ತಕ್ಕಂತಹ ವಿಚಾರಗಳನ್ನು ಬಿಟ್ಟು ಬರೀ ಲೌಕಿಕವಾಗಿ ಮಾತ್ರ ನಾವು ವಿಚಾರ ಮಾಡಿದರೆ ಏನಾಗುತ್ತೆ ಅಂದರೆ ನಮಗೆ ಇದೇ ತುಂಬ ದೊಡ್ಡದಾಗಿ ಕಾಣುತ್ತೆ, ಇದು ಬಿಟ್ಟರೆ ಇನ್ನೇನೂ ಇಲ್ಲ ಅಂತ ನಮಗೆ ಅನಿಸುತ್ತೆ. ಆದರೆ ವಾಸ್ತವ ಹಾಗಲ್ಲ. ಇಂತಹ ಜನ್ಮಗಳು ಹಿಂದೆ ಅನೇಕ ಆಗಿವೆ, ಮತ್ತು ಮುಂದೆ ಅನೇಕ ಬರಲಿವೆ ಜನ್ಮಗಳು. ಲೌಕಿಕದಲ್ಲೇ ಜನರು ಸದಾ ಕಾಲ ಚಿಂತನೆಯನ್ನು ನಡೆಸ್ತಾ ಇರುವುದರಿಂದ ವಾಸ್ತವವಾದಂತಹ ವಿಷಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ವಾಸ್ತವಾಂಶ ಏನಿದೆ, ಅದಕ್ಕೆ ತಕ್ಕಂತೆ ನಾವು ಯಾವ ರೀತಿಯಾಗಿ ಜೀವನ ನಡೆಸಬೇಕು, ಯಾವ ರೀತಿಯಂತಹ ಆಚರಣೆಗಳನ್ನು ಮಾಡಬೇಕು ಮೊದಲಾದಂತಹ ವಿಷಯಗಳನ್ನು ಹೇಳಲಿಕ್ಕೆ ಬಂದಿರುವುದೇ ಈ ಶಾಸ್ತ್ರಗಳೆಲ್ಲ. ಶಾಸ್ತ್ರಗಳಲ್ಲಿ ಬರೀ ನೋಡಪ್ಪ ನೀನು ತಿಳ್ಕೊಂಡಿರುವುದು ಮಾತ್ರ ಅಲ್ಲ, ಇನ್ನೂ ಇಷ್ಟು ವಿಷಯ ಇದೆ, ನೀನು ಮಾಡಬೇಕಂತಹ ಸಾಧನೆಗಳು ಹೀಗಿವೆ, ಇಷ್ಟೆಲ್ಲ ಸಾಧನೆಗಳನ್ನು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾದಂತಹ ಸಾಧನೆಗಳನ್ನು ನೀನು ಮಾಡಬೇಕಾಗಿದೆ ಅನ್ನೋದನ್ನೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ.